2025 ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳಿತುಗಳನ್ನು ಕಟ್ಟಿಕೊಡಬಹುದು ಅಥವಾ ಯಾವ ರೀತಿಯಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಆ ಒಂದು ಉಸಿರುಗಟ್ಟಿಸುವಂಥ ಬಿಕ್ಕಳಿಕೆಗಳನ್ನು ನಿರ್ಮಿಸಬಹುದು ಅನ್ನೋದರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡೋಣ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣೆ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಮುಖ್ಯವಾಗಿ ಈ ರಾಶಿಯವರಿಗೆ ಗುರುಬಲ ಇದ್ದಿರಲೂ ಇಲ್ಲ, ಈಗ ಬರೋದೂ ಇಲ್ಲ. ಯಾಕೆ ಅಂತಂದರೆ ವೃಷಭದಿಂದ ಮಿಥುನ ರಾಶಿಗೆ ಮೇ ಮಧ್ಯಭಾಗದಲ್ಲಿ ಪ್ರವೇಶಿಸ್ತಾನಾದರೂ ಗುರು ಇವರಿಗೆ ಆ ಒಂದು ಏನು ಗುರುಬಲ ಅನ್ನುವಂಥದ್ದು ಒದಗಿ ಬರುವುದಿಲ್ಲ. ಇವರ ಸಂಬಂಧವಾಗಿ ಇನ್ನೊಂದು ನಡೆಯಬಹುದಾದಂತಹ ಒಂದು ದುರ್ಭರವಾದ ಸ್ಥಿತಿ ಏನು ಅಂತಂದರೆ 10ನೇ ಮನೆಯಲ್ಲಿ ಇದ್ದಂತಹ ಏನು ರಾಹುಗ್ರಹ ಅನೇಕ ರೀತಿಯ ವಿಚಾರದಲ್ಲಿ ಈ ಕೆಲಸ ಮಾಡುವಂಥ ಸ್ಥಳದಲ್ಲಿ ವಿಶೇಷವಾದ ತೊಂದರೆಗಳನ್ನು ಈ ರಾಶಿಯವರಿಗೆ ಕೊಡ್ತಾ ಇತ್ತು. ಅಂತಹ ರಾಹು ಈಗಲೂ ಕೂಡ ಮೇ ಮಧ್ಯಭಾಗದಲ್ಲಿ ಕುಂಭರಾಶಿಯನ್ನು ಪ್ರವೇಶಿಸುವಾಗಲೂ ಕೂಡ ಈ ರಾಶಿಯ ಜನರಿಗೆ ತನ್ನ ಔದಾರ್ಯದ ಒಂದು ಅಮೃತದ ಬಟ್ಟಲನ್ನು ಕೊಡೋದಕ್ಕೆ ಈತ ರೆಡಿಯಾಗೋದಿಲ್ಲ. ಭಾಗ್ಯದ ಅನೇಕ ಗುರುತರವಾದಂತಹ ಒಂದು ಸಾರ ಅಂತ ಏನಿದೆ ಅಥವಾ ತಿರುಳು ಅಂತ ಏನಿದೆ ಅದನ್ನು ಕಬಳಿಸೋದಕ್ಕೆ ಈತ ನೋಡ್ತಾ ಇರ್ತಾನೆ. ಆದರೆ ಎಲ್ಲ ವಿಘ್ನಗಳನ್ನೂ ನಿವಾರಿಸಬಹುದಾದಂತಹ ವಿಚಾರ ನಮ್ಮ ಭಾರತೀಯ ಪರಂಪರೆಯಲ್ಲಿ ವಿಶೇಷವಾಗಿ ನಾವು ಗಣೇಶನನ್ನು ಪೂಜಿಸಿದಾಗ, ಗಣೇಶನ ಆರಾಧನೆಗೆ ನಾವು ತೊಡಗಿಕೊಂಡಾಗ, ಗಣೇಶನ ಅನುಗ್ರಹ ಸಿಕ್ಕಿದಾಗ ಅದು ನಮಗೆ ಪ್ರಾಪ್ತಿಯಾಗುವಂಥ ದಿವ್ಯ ವರವಾಗಿರುತ್ತೆ. ವಿಘ್ನಗಳು ನಿವಾರಣೆ ಆಯಿತು ಅಂತಾದರೆ ನಾವು ಏನನ್ನು ಸಾಧಿಸಬೇಕು, ನಮ್ಮ ಗುರಿ ಏನು, ನಮ್ಮ ಪ್ಲ್ಯಾನ್ಗಳು ಏನು ಅನ್ನುವಂಥದ್ದನ್ನು ನಾವು ಯೋಚಿಸ್ತೇವೋ ಅದು ಸಿಗೋದಕ್ಕೆ ನಮಗೆ ಅಪೂರ್ವವಾದಂತಹ ಒಂದು ಕಾಲದ ಘಟ್ಟ ನಮ್ಮ ಎದುರಿಗೆ ಹರಳುಗಟ್ಟಿ ನಿಂತುಕೊಳ್ಳುತ್ತೆ. ಅದಕ್ಕೆ ಕಾರಣವಾಗಬಹುದಾದಂಥ ಸೌಭಾಗ್ಯವನ್ನು ಕೇತುಗ್ರಹ ಈಗ ಇದ್ದಲ್ಲಿಂದ, ಯಾಕೆಂದರೆ ಸುಖ ಸ್ಥಾನದಲ್ಲಿ ತೊಂದರೆಯನ್ನು ಕೊಡುವಂತಹ ದೊಡ್ಡ ಒಂದು ಅಡೆತಡೆಯಾಗಿ ನಿಂತಹ ಕೇತು ಈಗ ಮಿಥುನ ರಾಶಿಯವರಿಗೆ 3ಕ್ಕೆ ಬರುವುದರ ಮೂಲಕ, ಅಂದರೆ ಸಿಂಹರಾಶಿಗೆ ಬರುವುದರ ಮೂಲಕವಾಗಿ ವಿಘ್ನಗಳನ್ನು ನಿವಾರಿಸುವಂತಹ ದೈತ್ಯ ಶಕ್ತಿಯನ್ನು ಗಣೇಶ ಒದಗಿಸುವಂತಹ ಸುಕೃತ ಫಲ ಈ ವರ್ಷದ ಸಂದರ್ಭದಲ್ಲಿ ನಿರ್ಮಾಣವಾಗೋದಕ್ಕೆ ಈ ಒಂದು ಏನು ಮಿಥುನ ರಾಶಿಯವರಿಗೆ ಒಂದು ಅದೃಷ್ಟದ ವಿಚಾರ ಅನ್ನುವಂಥದ್ದನ್ನೇ ನಾವು ಗಟ್ಟಿಯಾಗಿ ಹೇಳಬೇಕು. ಹಾಗೆಯೇ ಈ ಮಿಥುನ ರಾಶಿಯವರು ಹಾಗಾದರೆ ಭಾಗ್ಯದ ವಿಚಾರವಾಗಿ ತೊಂದರೆ ಕೊಡ್ತಾ ಇರುವಂತಹ ಏನು ನಾವು ರಾಹು ಬಗ್ಗೆ ಹೇಳಿದ್ವಿ, ಹಾಗೆಯೇ ಈ ರಾಶಿಯವರಿಗೆ 9ನೇ ಮನೆಯ ಅಧಿಕಾರಿಯಾಗಿರುವಂತಹ ಶನೈಶ್ಚರ ಏಪ್ರಿಲ್ನ ಸುಮಾರು ಮಾರ್ಚ್ 29ರ ಹಾಗೆ ಅವನು ಏನಾಗ್ತಾನೆ ಅಂತಂದರೆ ತಾನಿದ್ದಲ್ಲಿನ ಕುಂಭರಾಶಿಯಿಂದ ಈತ ಪ್ರವೇಶಿಸುವಂಥದ್ದು ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಮೀನರಾಶಿಗೆ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ 10ನೇ ಮನೆಯಲ್ಲಿ ಇರಬಹುದಾದಂತಹ ಭಾಗ್ಯದ ಮನೆಯ ಯಜಮಾನನಾದರೂ ಯೋಗಕಾರಕನಾದರೂ ಕೂಡ 10ನೇ ಮನೆಯಲ್ಲಿ ಶನೈಶ್ಚರನ ಒಂದು ಆಗಮನ ಆಯಿತು ಅನ್ನುವಂಥದ್ದಾದರೆ ಏನಾಗುತ್ತೆ, ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಈ ಸ್ಥಾನಮಾನಗಳಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿನ ಒಂದು ಎಲಿವೇಷನ್ ಅಥವಾ ಪ್ರಮೋಷನ್ಗಳಿಗೆ ಶನೈಶ್ಚರ ಅಷ್ಟೊಂದು ರೀತಿಯಲ್ಲಿ ಯೋಗಕಾರಕನಾದರೂ ಒಂದು ಸ್ನೇಹಸ್ತವನ್ನು ಒದಗಿಸುವ ಅಥವಾ ಅನುಗ್ರಹದ ದಿವ್ಯವನ್ನು ಒದಗಿಸುವಂತಹ ಧಾರಾಳಿತನವನ್ನು ಪ್ರದರ್ಶಿಸಲಾರ. ಯಾಕೆ ಅಂತಂದರೆ ಶನೈಶ್ಚರನಿಗೆ ಯಾವಾಗಲೂ ತನ್ನದೇ ಆದಂಥ ಕೆಲವು ತೊಡಕುಗಳಿರ್ತವೆ. ಇಲ್ಲಿರುವುದರ ಮೂಲಕವಾಗಿ ಮಿಥುನ ರಾಶಿಯವರಿಗೆ ಶನಿಕಾಟದ ತೊಂದರೆಗಳು ಇರದೇ ಹೋದರೂ ಕೂಡ ಈ ಪರ್ಟಿಕ್ಯುಲರ್ ರಾಶಿ ಏನಾಗುತ್ತೆ, ಇದು ನೀರಿನ ರಾಶಿಯಾಗಿರೋದ್ರಿಂದ ಈ ನೀರಿನ ಸಂದರ್ಭದ ರಾಶಿ ಬಂದಾಗ ಇವನ ಸಂದರ್ಭ, ಶನೈಶ್ಚರನ ಸಂದರ್ಭ ಉಸಿರುಗಟ್ಟುವಂತಹ ಸ್ಥಿತಿಯಲ್ಲಿ ಇರಬೇಕಾದಂತಹ ಸಂದರ್ಭ ಇದ್ದಿರುವ ಕಾರಣಕ್ಕಾಗಿ ಏನಾಗುತ್ತೆ, ಅದು ಮಿಥುನ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ವಿಶೇಷವಾದಂತಹ ತೊಂದರೆ ಎದುರಾಗುವಂಥ ವಿಚಾರವನ್ನು ಸೃಷ್ಟಿಸಬಹುದಾದಂತಹ ಕೆಟ್ಟದ್ದನ್ನು ಮಾಡಬೇಕು ಅನ್ನುವಂಥದ್ದು ಅವನ ವಿಚಾರ ಅಲ್ಲ ಮಿಥುನ ರಾಶಿಯವರ ಬಗ್ಗೆ. ಯಾಕೆಂದರೆ ಅವನೇ ಯೋಗಕಾರಕ. ಅಷ್ಟಾದರೂ ಕೂಡ ಈತ ದುರ್ಬಲನಾಗೋದ್ರಿಂದ ಏನಾಗುತ್ತೆ, ಈಗ ನಮಗೆ ಬೇಕಾದಂತಹ ವ್ಯಕ್ತಿಗಳು ದುರ್ಬಲರಾದಾಗ ನಮಗೆ ಅವರ ಮೂಲಕವಾಗಿ ಸಿಗಬೇಕಾದಂತಹ ಒಂದು ಗಟ್ಟಿ
ಒಂದು ಅನುಕೂಲಕರವಾದಂತಹ ಸಹಾಯ ಸಿಗಲಿಕ್ಕೆ ಅಸಾಧ್ಯವಾಗಿ ಹೋಗುವಂತಹ ಸ್ಥಿತಿಗತಿಗಳನ್ನು ನಾವು ನಮಗೀಗಾಗಲೇ ಎಕ್ಸ್ಪೀರಿಯೆನ್ಸ್ ಆಗಿದೆ ಮತ್ತು ಎಕ್ಸ್ಪೀರಿಯೆನ್ಸ್ ಆಗ್ತಾನೇ ಇರುತ್ತೆ. ಹಾಗಾಗಿ ಶನೈಶ್ಚರನ ಮೂಲಕವಾಗಿ ದಿವ್ಯವು ಒದಗಿ ಬರಬಹುದಾದಂತಹದ್ದು ಈ ಒಂದು 2.5 ವರ್ಷಗಳ ಕಾಲ ಮಿಥುನ ರಾಶಿಯವರು ಎಂಜಾಯ್ ಮಾಡಿದರೂ ಕೂಡ ಈಗ ಮುಂದೆ ಬರುವಂತಹ 2.5 ವರ್ಷದ ಕಾಲ, ಅದರಲ್ಲೂ ಈ 2025ನೇ ಇಸ್ವಿಯ ಸಂದರ್ಭದಲ್ಲಿ ಬಹಳಷ್ಟು, ಯಾಕೆಂದರೆ ಗುರು ಬಲವನ್ನು ಕೂಡ ಇವರು ತಪ್ಪಿಸ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಭಾಗ್ಯವನ್ನೇ ಕಿತ್ತು ತಿನ್ನುವಂತಹ ಸರ್ಪವೂ ಕೂಡ ಇರುತ್ತೆ. ಒಂದೇ ಒಂದು ಆಶಾವಾದ ಅಂತಂದರೆ ಕೇತು ಒಳ್ಳೆಯ ಸ್ಥಿತಿಗತಿಗಳನ್ನು ಹೊಂದಿರ್ತಾನೆ. ಹಾಗಾಗಿ ಗಣೇಶನ ಅನುಗ್ರಹ. ಆದರೂ ಕೂಡ ಒಂದನ್ನೇ ಎಚ್ಚರದಲ್ಲಿಟ್ಕೊಳ್ಬೇಕು ಮಿಥುನ ರಾಶಿಯವರು, ಯಾಕೆಂದರೆ ಈ ಮಿಥುನ ರಾಶಿಯವರು ಈ ದ್ವಂದ್ವ ಮನಸ್ಸಿನ ವ್ಯಕ್ತಿಗಳಾಗಿರ್ತಾರೆ. ಈ ದ್ವಂದ್ವ ಮನಸ್ಸಿನ ವ್ಯಕ್ತಿಗಳಾದಾಗ ಏನಾಗುತ್ತೆ, ತಮ್ಮ ಯೋಚನೆಯಲ್ಲಿ ಈಗ ಒಂದು ರೀತಿಯ ನಿರ್ಧಾರವನ್ನು ಪಡೆಯುವಂತಹ ಒಂದು ವಿಷಯಕ್ಕೆ ಅವರು ಅಂಟಿಕೊಂಡರೂ ಕೂಡ ಇನ್ನೊಂದು ಕ್ಷಣದಲ್ಲಿ ತಮ್ಮ ನಿರ್ಧಾರವನ್ನು ಬದಲಿಸುವಂತಹ ವಿಚಿತ್ರಕ್ಕೂ ಕೂಡ ಕೈ ಹಾಕ್ತಾ ಇರ್ತಾರೆ. ಹಾಗಾಗಿ ಇವರು ಬೇರೆಯವರ ಕಣ್ಣಿನಲ್ಲಿ, ಯಾಕೆಂದರೆ ಇವತ್ತಿನ ಸಂದರ್ಭದಲ್ಲಿ, ಯಾವತ್ತಿನ ಸಂದರ್ಭದಲ್ಲೂ ಇರಲಿ, ಆದರೆ ಇವತ್ತು ಗ್ಲೋಬಲೈಸೇಷನ್ ಸಂದರ್ಭದಲ್ಲಿ ಒಂದು ನಿರ್ಧಾರವನ್ನು ನಿರ್ದಿಷ್ಟವಾಗಿ ಕೂಡಲೇ ಹೇಳಬೇಕಾದಂಥ ಒಂದು ಸಂದರ್ಭ ಇರುತ್ತೆ. ಅದು ಯಾವುದೇ ಆಫೀಸ್ನಲ್ಲೂ ಕೂಡ ನಾವು ಕೇವಲ ಅಂತಾರಾಷ್ಟ್ರೀಯ ವ್ಯಕ್ತಿಗಳಾಗಿದ್ದಾಗ ಮಾತ್ರ ಅಂತಲ್ಲ ನಾನು ಹೇಳೋದು. ಒಂದು ಆಫೀಸ್ನಲ್ಲಿ ಕೆಲಸದಲ್ಲಿದ್ದಾಗಲೂ ಕೂಡ ಒಬ್ಬ ನಮ್ಮ ಮ್ಯಾನೇಜ್ಮೆಂಟ್ ಅಥವಾ ನಮ್ಮ ಬಾಸ್ ಏನನ್ನು ನಿರೀಕ್ಷೆ ಮಾಡ್ತಾನೆ, ಸರ್ರನೆ ಯಾವ ನಿರ್ಧಾರವನ್ನು ಕೈಗೊಳ್ಳುವುದರ ಮೂಲಕವಾಗಿ ತನ್ನದೇ ಆದಂಥ ಪ್ರತಿಭೆಯನ್ನು ಒಬ್ಬಳು ತೋರಿಸಬಹುದು ಅನ್ನುವಂಥದ್ದನ್ನು ನಿರೀಕ್ಷೆ ಮಾಡ್ತಾ ಇರ್ತಾನೆ. ಆದರೆ ಹೊಯ್ದಾಡುವ ಮನಸ್ಸಿನಲ್ಲಿರುವಂತಹ ವ್ಯಕ್ತಿಗಳು ಏನು ಮಾಡ್ತಾರೆ, ಒಳ್ಳೆಯವರಾದರೂ ಕೂಡ ಅವರನ್ನು ಒಳಿತಿನ ಸಂದರ್ಭಕ್ಕಾಗಿ ಕೆಲಸದಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಅವರು ಏನು ಮಾಡ್ತಾರೆ ಅನ್ನುವಂಥದ್ದಾಗಿ ಇನ್ಸ್ಪೆಕ್ಟ್ ಮಾಡುವಂಥ ಜನರಿಗೆ ಅವರ ಬಗೆಗೆ ತಪ್ಪು ಅಭಿಪ್ರಾಯಗಳು, ಅವರ ಆ ದ್ವಂದ್ವ ಮನಸ್ಸಿನಿಂದ ಏನಾಗುತ್ತೆ, ತಪ್ಪು ಭಾವನೆಗಳನ್ನು ತರೋದಕ್ಕೆ ಸಹಾಯ ಮಾಡುವಂಥ ವಿಚಾರ ಹರಳುಗಟ್ಟೋದ್ರಿಂದ ಅನೇಕ ರೀತಿಯ ತೊಂದರೆಗಳನ್ನು ಆಫೀಸಿನ ವರ್ಕ್ನಲ್ಲಿ ಕೂಡ ಇವರು ಎದುರಿಸಬಹುದಾದಂಥ ಅಪಾಯ ಇರುತ್ತೆ. ಇದನ್ನು ಶನೈಶ್ಚರ ಮಾಡ್ತಾನೆ. ಹಾಗಾಗಿ ಈ ದ್ವಂದ್ವ ವಿಚಾರಗಳನ್ನು ಅಥವಾ ದ್ವಂದ್ವಮಯವಾದಂತಹ ಜೀವನದ ಸಂದರ್ಭವನ್ನು ತಪ್ಪಿಸಿ ಒಂದು ನಿರ್ದಿಷ್ಟವಾದಂಥದ್ದು, ಅದು ಹೌದು ಅಥವಾ ಅಲ್ಲ, ಅದನ್ನು ಮಾಡ್ತೇನೆ ಅಥವಾ ಮಾಡಲ್ಲ ಅಂತಂದರೆ ಯಾಕೆ ಅನ್ನುವಂಥದ್ದನ್ನು ಸಕಾರಾತ್ಮಕವಾಗಿ ಹೇಳಬಹುದಾದಂಥ ಚೈತನ್ಯ, ಇವೆಲ್ಲವನ್ನು ಈ ಮಿಥುನ ರಾಶಿಯವರು ಈ ವರ್ಷ ಬಹಳ ದಟ್ಟವಾಗಿ ನೆರವೇರಿಸಬೇಕಾದಂತಹ ಒಂದು ವಿಚಾರಕ್ಕೆ ತಮ್ಮನ್ನೇ ತಾವು ಸುತ್ತಿಕೊಳ್ಳಬೇಕಾಗತ್ತೆ. ಅಷ್ಟೇ ಅಲ್ಲ, ಆ ಸುತ್ತಿಕೊಳ್ಳುವುದರ ಮೂಲಕವಾಗಿ ತಾವು ವ್ಯಕ್ತಪಡಿಸುವಂಥ ವಿಚಾರ ಒಳ್ಳೆಯದಾದಂಥ ರೀತಿಯಲ್ಲಿ ತಮ್ಮಿಂದ ಆಗಲ್ಪಡುವಂಥ ಕೆಲಸ ಆಗತ್ತೆ ಅನ್ನುವಂತಹ ಮಾತಿನ ಚಾತುರ್ಯವನ್ನು ತೋರಿಸಬೇಕಾದಂತಹ ವಿಚಾರಕ್ಕೂ ಇವರು ತಮ್ಮನ್ನು ತಾವು ಕೂಡಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ವಿಶೇಷವಾಗಿ 2025ರಲ್ಲಿ ಮಿಥುನ ರಾಶಿಯವರು ಎದುರಿಸಬೇಕಾದ ಸಂಕಟ ಏನಾದರೂ ಇದೆ ಅಂತಾದರೆ ಅದು ಮಾತಿನಿಂದ. ಒಮ್ಮೊಮ್ಮೆ ನಾವು ಹೇಳ್ತೇವೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ. ಆದರೆ ಮಾತು ಎಲ್ಲ ಸಂದರ್ಭದಲ್ಲೂ ಬೆಳ್ಳಿ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ಅದು ಬಂಗಾರವೇ, ಬಂಗಾರಕ್ಕಿಂತಲೂ ಮಿಗಿಲಾದಂಥದ್ದು. ಆದರೆ ನಾವು ಹೇಗೆ ಮಾತನಾಡ್ತೇವೆ, ಏನನ್ನು ಮಾತನಾಡ್ತೇವೆ, ಎಷ್ಟು ಮಾತನಾಡ್ತೇವೆ, ಯಾಕಾಗಿ ಮಾತನಾಡ್ತೇವೆ, ಇದನ್ನು ಒಂದು ಸುಸಂಬದ್ಧವಾದಂತಹ ಹಳಿಯ ಮೇಲೆ ಹೇಗೆ ಟ್ರೈನು ಸಾಗಿದಾಗ ಅದು ಯಾವುದೇ ರೀತಿಯ ತೊಂದರೆ ಇರದೆ ಸಾಗುತ್ತದೋ ಆ ರೀತಿಯಲ್ಲಿ ನಮ್ಮ ಮಾತುಗಳನ್ನು ಹಳಿಯ ಮೇಲೆ, ಒಂದು ಸುಸಂಬದ್ಧವಾದ ಹಳಿಯ ಮೇಲೆ ಸಾಗಿಸಬೇಕಾದಂತಹ ಒಂದು ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕಾಗುತ್ತೆ. ಆದರೆ ಹಳಿ ತಪ್ಪಿದ ಮಾತುಗಳ ಮೂಲಕವಾಗಿ ಅನೇಕ ರೀತಿಯ ಸಂಕಟಗಳನ್ನು 2025ರಲ್ಲಿ ವಿಶೇಷವಾಗಿ ಈ ಒಂದು ಮಿಥುನ ರಾಶಿಯವರು ಎದುರಿಸಬೇಕಾದಂಥ ಸಂದರ್ಭ ಬರುತ್ತೆ. ಅದರಲ್ಲಿಯೂ ಕೂಡ ಚಂದ್ರ ಮತ್ತು ಬುಧನ ಸಂದರ್ಭ ಮೂಲ ಜಾತಕದಲ್ಲಿ ತೊಂದರೆದಾಯಕವಾದಂತಹ ನೀತಿಯಲ್ಲಿ ಅದು ಹರಳುಗಟ್ಟಿದೆ ಅಂತಾದರೆ ಬಹಳಷ್ಟು ದೊಡ್ಡ ಅಪಾಯಕ್ಕೆ ಸಿಲುಕು ಹಾಕಿಕೊಳ್ಳಬಹುದಾದಂತಹ, ಮಾತಿನ ಮೂಲಕವಾಗಿಯೇ ದೊಡ್ಡ ಅಪಾಯಕ್ಕೆ ಸಿಲುಕು ಹಾಕಿಕೊಳ್ಳಬಹುದಾದಂತಹ ಒಂದು ಕೆಟ್ಟ ಸ್ಥಿತಿ ಈ ವರ್ಷದ ಒಂದು ದೊಡ್ಡ, ಅಂದರೆ ನಾವೇನು ಒಂದು ದಳ್ಳುರಿ ಅಂತ ಹೇಳ್ತೇವೆ, ಒಂದು ಬೆಂಕಿ ಅಂತ ಹೇಳ್ತೇವೆ, ಒಂದು ಕಾಡ್ಗಿಚ್ಚು ಅಂತ ಹೇಳ್ತೇವೆ, ಅಂತಹ ದೊಡ್ಡ ರೀತಿಯ ಕಿಚ್ಚು ಈ ವ್ಯಕ್ತಿಗಳ ಭವಿಷ್ಯವನ್ನು ಹಾಳು ಮಾಡೋದಕ್ಕೆ ಅಲ್ಲಿ ಕಾರಣವನ್ನು ಮಾಡಿಕೊಡಬಹುದು. ಆದರೆ ಎಲ್ಲ ಸಂದರ್ಭದಲ್ಲಿಯೂ ತಿರುಗಿ ನಾನು ಅದನ್ನೇ ಹೇಳುವಂಥದ್ದು, ನಿಮ್ಮನ್ನು ದ್ವಂದ್ವಕ್ಕೆ ಒಳಗೊಳಿಸದಂತಹ ಸ್ಥಿರ ಮನಸ್ಸಿನ ವಿಚಾರಕ್ಕೆ ನಿಮ್ಮನ್ನು ಕಟ್ಟಿಕೊಳ್ಳಿ, ಹಾಗೂ ಎಲ್ಲವನ್ನು ತಾಳ್ಮೆಯಿಂದ ನಿವಾರಿಸಿಕೊಳ್ಳುತ್ತೇನೆ ಎನ್ನುವಂಥ ಒಂದು ನಿರ್ಧಾರಕ್ಕೆ ಬನ್ನಿ. ಹಾಗೂ ನಿಮ್ಮನ್ನು ಅನುಗ್ರಹಿಸುವುದಕ್ಕೆ ಎಲ್ಲ ರೀತಿಯ ವಿಘ್ನಗಳ
ಆ ಒಂದು ದಟ್ಟವಾದ ಪರ್ವತವನ್ನು ನಿವಾರಿಸಿಕೊಡುವಂತಹ ಆ ಗಣೇಶ ನಿಮ್ಮ ಪಾಲಿಗೆ ಔದಾರ್ಯವನ್ನು ತುಂಬಿದ ಅಮೃತಮಯವಾದಂಥ ಕಲಶದ ಕೊಡ ಆಗಿದ್ದಾನೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಡಿ. ಇವೆಲ್ಲವನ್ನು ಮಾಡಿಕೊಂಡಾಗ ಈ ಎಲ್ಲ ತಾಪತ್ರಯಗಳ ನಡುವೆ ಯಾವುದೋ ಒಂದು ಬಂಗಾರದ ಆ ಒಂದು ಸುಸಂದರ್ಭವಾದಂತಹ ಬಿಸಿಲು, ಆ ವಾರ್ಮ್ಫುಲ್ ಹೇಳುವಂಥ ಬಿಸಿಲು ಅಥವಾ ತಂಗಾಡಿ ಅಥವಾ ಯಾವುದೋ ಒಂದು ರೀತಿಯ ಒಂದು ನಾವು ಚಂದ್ರನ ಬೆಳಕು, ಪೌರ್ಣಿಮೆಯ ಬೆಳಕು ಅಂತ ಹೇಳ್ತೇವೆ, ಆ ರೀತಿಯ ಉಲ್ಲಾಸಕರವಾದಂತಹ ಸಂದರ್ಭ ನಿಮ್ಮ ವರ್ತಮಾನವನ್ನು ಗೆಲ್ಲಿಸಲಾರದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಮಾತಿನ ಮೂಲಕವಾಗಿ ಅದನ್ನು ಗೆಲ್ಲಿಸಿಕೊಳ್ಳಬೇಕಾದಂತಹ ದಾರಿಗಳನ್ನು ಕೆಲಸದ ಸ್ಥಳದಲ್ಲಿ ಹೌ ಬೆಸ್ಟ್ ಯು ಕ್ಯಾನ್ ಟ್ಯಾಕಲ್ ದಿ ಥಿಂಗ್ಸ್ ವಿತ್ ಯುವರ್ ಬಾಸ್ ಆ್ಯಂಡ್ ವಿತ್ ಯುವರ್ ಇನ್ಫೀರಿಯರ್ಸ್. ಅಂದರೆ ಇನ್ಫೀರಿಯರ್ ಅಂದರೆ ಸಬಾರ್ಡಿನೇಟ್ಸ್, ಇವರ ಮೂಲಕವಾಗಿ ನೀವು ಹೇಗೆ ಮಾಡಿಕೊಳ್ಳಬಲ್ಲಿರಿ. ಅಷ್ಟೇ ಅಲ್ಲ, ದಾಂಪತ್ಯದ ವಿಚಾರದಲ್ಲೂ ಅಷ್ಟೇ. ದಾಂಪತ್ಯದ ವಿಚಾರದಲ್ಲೂ ಕೂಡ ನಮ್ಮ ಬಾಳ ಸಂಗಾತಿ ನಮ್ಮ ಒಳಿತಿನ ಬಗೆಗಾಗಿ ಯೋಚಿಸಬೇಕಾದಂತಹ ಒಂದು ಗಟ್ಟಿಯಾದ ಶಕ್ತಿಯನ್ನು ಯಾವತ್ತೂ ಬಯಸ್ತಾ ಇರುವಂಥದ್ದು ಅನಿವಾರ್ಯ ಆಗಿರುತ್ತೆ. ಹಾಗಾಗಿ ಅವರ ಮನಸ್ಸನ್ನು ನೋಯಿಸದೇ ಹೋದಂಥ ರೀತಿಯಲ್ಲಿ, ಯಾಕೆಂದರೆ ಈ ರಾಶಿಯವರಿಗೆ ಈಗ ಏನಾಗಿರುತ್ತೆ, 7ನೇ ಮನೆಯ ಗುರು ಈ ರಾಶಿಯವರಿಗೆ ಇವರ ಮನೆಯಲ್ಲಿ ಮಿಥುನ ರಾಶಿಯಲ್ಲೇ ಇರುವ ಪರಿಣಾಮದಿಂದಾಗಿ ಗುರು ನಾವು ಹೇಳ್ತೀವಿ ಒಳ್ಳೆಯ ಗ್ರಹ, ಶುಭವಾದಂಥ ಗ್ರಹ, ಆದರೂ ದಾಂಪತ್ಯದ ವಿಚಾರದಲ್ಲಿ ಅನೇಕ ತಾಪತ್ರಯಗಳನ್ನು ನಿರ್ಮಿಸಬಹುದಾದಂತಹ ಗ್ರಹವಾಗಿಯೂ ನಿಂತು ಬಿಡ್ತಾನೆ. ಯಾಕೆಂದರೆ ಇವರ ಪಾಲಿಗೆ ಮಿಥುನ ರಾಶಿಯವರಿಗೆ ಶನೈಶ್ಚರ ಮೀನರಾಶಿಗೆ ಬರೋದರಿಂದ ಆತ ನಷ್ಟದ ಮನೆಯನ್ನು ನೋಡ್ತಾ ಇರ್ತಾನೆ. ಈ ನಷ್ಟದ ಮನೆ ಇದಕ್ಕೆಲ್ಲ ಒಂದೊಂದು ಏನಿರುತ್ತೆ, ಇದರದ್ದೇ ಆದಂಥ ಒಂದು ಸಮೀಕರಣ ಇರುತ್ತೆ. ನಷ್ಟದ ಮನೆಯನ್ನು ಶನೈಶ್ಚರ ನೋಡಿದಾಗ ಅದು ಶುಕ್ರನ ಸಂಬಂಧವಾದಂಥ ವಿಚಾರಕ್ಕೆ ಬೇರೆ ರೀತಿಯ ನೆಗೆಟಿವ್ ಎನರ್ಜಿಯನ್ನು ಕೊಡುವುದರ ಮೂಲಕ ಏನಾಗುತ್ತೆ, ಮಿಥುನ ರಾಶಿಯವರ ಸಂದರ್ಭದ ಕೌಟುಂಬಿಕ ವಿಚಾರ ಕೂಡ ಕೆಲವು ರೀತಿಯಲ್ಲಿ ಸ್ವಲ್ಪ ಏರುಪೇರುಗಳನ್ನು ಕಾಣಲಿಕ್ಕೆ ಸಾಧ್ಯವಾಗುವಂತಹ ಚೌಕಟ್ಟನ್ನು ಕೂಡ ನಿರ್ಮಿಸ್ಕೊಳ್ಬಹುದು. ಈ ಎಲ್ಲ ಕಾರಣಕ್ಕಾಗಿ ಕೌಟುಂಬಿಕವಾದಂತಹ ಮತ್ತು ಕೆಲಸದ ಸ್ಥಳದ ಎರಡೂ ಕಡೆಯ ಒಂದು ಶಾಂತತಾ ಸ್ವರೂಪವನ್ನು ಕಾಪಾಡಿಕೊಳ್ಳುವಂತಹ ಅಪೂರ್ವವಾದಂತಹ ಒಂದು ಎಚ್ಚರಿಕೆಯನ್ನು ವಹಿಸಿ. ನಿಜಕ್ಕೂ 2025 ಆಗ ಒಳ್ಳೆಯ ತುಂಬಿದ ಕೊಡವಾಗಿ ನಿಲ್ತದೆ ಹೊರತು ಬರಿದಾದ ಯಾವುದೋ ಒಂದು ಛಿದ್ರಮಯವಾದಂತಹ ಕೊಡವಾಗಿ ಅದು ನಿಮ್ಮನ್ನು ಹಾಳು ಮಾಡೋದಿಲ್ಲ, ಒಳಿತಿಗೆ ನಿಮ್ಮನ್ನು ಮುನ್ನುಗ್ಗಿಸ್ತದೆ. ಹಾಗೆಯೇ ಮಿಥುನ ರಾಶಿಯವರಿಗೆ 2025ರಲ್ಲಿ ಶುಭ ಸಂಖ್ಯೆ 8 ಆಗಿರುತ್ತೆ. ಯಾಕೆಂದರೆ ಈ ರಾಶಿಯವರಿಂದ 8ನೇ ಮನೆಯ ಯಜಮಾನ, 8 ಒಳ್ಳೆಯ ಮನೆ ಅಲ್ಲ, ಆದರೂ ಕೂಡ 8ನೇ ಮನೆಯ ಯಜಮಾನ ಯೋಗಕಾರಕನಾದಂಥ ಶನೈಶ್ಚರ ಆಗಿರೋದರಿಂದ 2025, ಯಾಕೆಂದರೆ 2025 ಪ್ರಾರಂಭವಾಗೋದೇ ಬುಧವಾರದಿಂದ, ಹಾಗೆಯೇ ಅದು ಮುಗಿಯೋದು ಕೂಡ ಬುಧವಾರದಿಂದ. ಹಾಗಾಗಿ ಈ ರಾಶಿಯವರು 8ಅನ್ನು ಶುಭ ಸಂಖ್ಯೆಯಾಗಿ ಸ್ವೀಕರಿಸಬೇಕು. ಹಾಗೆಯೇ ಇವರಿಗೆ ಒಂದು ಈ ಶುಭ ಸೆಮಿ ಪ್ರೆಷಿಯಸ್ ಸ್ಟೋನ್ನ ಧರಿಸಬಹುದು ಅಂತಾದರೆ ಅದನ್ನು ಇವರು ಮುಖ್ಯವಾಗಿ ಈ ನೀಲ ಹೇಗಿರಬೇಕು ಅಂತಂದರೆ ಅದು ನಾವೇನು ಕಾರ್ಬನ್ ಬ್ಲೂ ಅಂತ ಹೇಳ್ತೀವಿ, ಆ ಕಾರ್ಬನ್ ಬ್ಲೂ ಸ್ವರೂಪದಲ್ಲಿ ಇರಬಹುದಾದಂತಹ ಕಲರಿನ ಒಂದು ಸೆಮಿ ಪ್ರೆಷಿಯಸ್ ನೀಲವನ್ನು ಇವರು ಧರಿಸಬೇಕಾಗತ್ತೆ. ಆ ನೀಲವನ್ನು ಧರಿಸುವುದರ ಮೂಲಕ ಶನೈಶ್ಚರ ನಿಧಾನವಾಗಿ ಆದರೂ ಕೂಡ ಅನೇಕ ರೀತಿಯ ಪ್ರಧಾನಕ್ಕೆ ಕಾರಣವಾಗಬೇಕಾದಂತಹ ಚಿಂತನೆಗಳನ್ನು ಇವರಲ್ಲಿ ಹುಟ್ಟಿಸುವಂತಹ ಒಂದು ಚೈತನ್ಯಕ್ಕೆ ಕಾರಣವಾಗುವಂತಹ ಶಕ್ತಿ ಇವರು ಪಡೆದುಕೊಳ್ತಾರೆ. ಇಷ್ಟು ಹೇಳ್ತಾ ನಮಸ್ಕಾರ.